ಏನು ಗೊಂದಲ ಇತ್ತು ಅದು ಬಗೆಹರಿದಿದೆ. ಅವರು ನಮ್ಮ ಸಾದಿಕ್ ಪೈಲ್ವಾನ್ ಕೂಡ ನಿನ್ನೆ ಬಂದು ಮುಖ್ಯಮಂತ್ರಿಗಳನ್ನ KPCC ಅಧ್ಯಕ್ಷರನ್ನ ನಮ್ಮ ಏನು ಲೀಡರ್ಸ್ ಇದ್ದಾರೆ ರಿಜ್ವಾನ್ ಅವರು ನಮ್ಮ ಇನ್ನಿತರ ಮುಖಂಡರ ಜೊತೆ ಬಂದು ಭೇಟಿಯಾಗಿ ಅವರು ಸ್ಪರ್ಧೆಯಿಂದ ಇವತ್ತು ನ್ಯೂಟ್ರಲ್ ಆಗಿದ್ದಾರೆ. ಮನವೊಲಿಸಿ ಅವ್ರನ್ನ ಚುನಾವಣೆ ಪ್ರಚಾರಕ್ಕೂ ಕೂಡ ಅವ್ರನ್ನ ಉಪಯೋಗಿಸುವಂಥದ್ದಾಗ್ತದೆ. ಒಟ್ಟಾರೆ ದಾವಣಗೆರೆ ಸೀಟಂತೂ ನಾವು ನಿರಾಯಸವಾಗಿ ಇವತ್ತು ನಾವು ಭಾಳ ದೊಡ್ಡ ಲೀಡ್ದಿಂದ ಇವತ್ತು ಎಲ್ಲ ಜಾತಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ. ಬಾಗಲಕೋಟೆನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟೆನಲ್ಲಿ ಕೂಡ ನಾವು ಗೆಲ್ತೀವಿ. ಈ ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಹಾಗಿಲ್ಲ, ಈಗ ನನಗೂ ಕೇರಳಕ್ಕೆ ಡ್ಯೂಟಿ ಇತ್ತು. ನಾನು ಫಸ್ಟ್ ಮೀಟಿಂಗ್ ಹೋದೆ. ನನಗೂ ಇದಕ್ಕೆ ಮತ್ತು ಕೋಟಾಯಂಗೆ ಹಾಕಿದ್ರು. ನಾನು ಹೋಗಿ ಪ್ರಥಮ ಮೀಟಿಂಗ್ನಲ್ಲಿ ಹೋಗಿ ನಾನು ಹೇಳಿದೆ, ಬಾಗಲಕೋಟು ನನ್ನ ಹಳೆಯ ಜಿಲ್ಲೆ, ಅದು ಪಕ್ಕದ ಜಿಲ್ಲೆ ಹೀಗಾಗಿ ನಾನು ಅಲ್ಲಿ ಹೋಗಬೇಕಾಗ್ತದೆ ಅಂದಾಗ ನನಗೆ ಇದು ಮಾಡಿದ್ರು. ಜಮೀರ್ ಅವರು ಕೂಡ ಬರ್ತಾರೆ, ಚುನಾವಣೆ ಪ್ರಚಾರಕ್ಕೆ ಕೂಡ ಬರ್ತಾರೆ. ನಮ್ಮ ಸಲೀಂ ಅಹಮದ್ ಅವರು ನಿನ್ನೆ ಭಾಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರಿಬ್ಬರು ಕೂಡಿ ಇವತ್ತು ಇನ್ನಿತರ ಎಲ್ಲ ಕೂಡಿ ಅವ್ರನ್ನ ಸಾದಿಕ್ ಪೈಲ್ವಾನನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲವೂ ಸುಸೂತ್ರವಾಗಿ ಗೆದ್ದಿದೆ. ಅಲ್ಪಸಂಖ್ಯಾತರಿಗೂ ದಾವಣಗೆರೆಯಲ್ಲಿ ನಾವು ಹಿಂದೆ MLC ಸೀಟ್ ಜಾಬಾರವಾಗಿ ಕೊಡ್ಕೊತ ಬಂದಿದ್ದೀವಿ. ಮುಂದೆ ಇದನ್ನು ಕೂಡ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ಸಿದ್ಧ ಮಾಡಿರಲ್ಲ, ಅಲ್ಲಿ MLCನೋ ರಾಜ್ಯಸಭಾನೋ ಮತ್ತಿನ್ನಿತರ ಇದನ್ನು ಕೊಡೋ ಮೂಲಕ ಎಲ್ಲರಿಗೂ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಬಗೆಹರಿತದೆ. ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಇದ್ರಿಗೆ ಬಗೆಹರಿತದೆ. ಹೀಗಾಗಿ ಇವತ್ತು ಏನು ವ್ಯತ್ಯಾಸ ಆಗಲ್ಲ, ಭಾಳ ದೊಡ್ಡ ಲೀಡರ್ನ ಗೆಲ್ತೀವಿ ನಾವು. ನೋಡಿ, BJPಯವ್ರದ್ದು ಆಶೆಗಳು ಎಲ್ಲ ನಿರಾಶೆಗಳಾಗ್ತವೆ. 28ರಲ್ಲೂ ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಆ 28ರಾಗೂ ಆಸೆ ಅವರು ಇರೋದಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತೆ ನಾವು 28ರಲ್ಲೂ ಕೂಡ ಅದಕ್ಕೆ ಬರ್ತೀವಿ. ಅಲ್ಲಿ ನೋಡಿ, ಅಲ್ಲಿನೂ ಕೂಡ ಅನೇಕ ಲೀಡರ್ಸ್ ಇದ್ದಾರೆ. ಸ್ಥಳೀಯವಾಗಿ ನಂಜೇನ್ ಮಠ ಇದ್ದಾರೆ, SR ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಯಕ್ ಇದ್ದಾರೆ, ಆಮೇಲೆ ನಮ್ಮ ಪ್ರಕಾಶ್ ತಪ್ಶೆಟ್ಟಿ ಇದ್ದಾರೆ, ಇನ್ನು ಭಾಳಷ್ಟು ಜನ JT ಪಾಟೀಲ್ ಇದ್ದಾರೆ, ವಿಜಯಾನಂದ ಕಾಶ್ಯಪ್ನವರು, ವೀಣಾ ಕಾಶ್ಯಪ್ನವರು, ಭಾಳಷ್ಟು ಜನ ಇತ್ತು ಅಲ್ಲಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಪ್ರಮುಖರೆಲ್ಲ ಇದ್ದಾರೆ. ಯಾರು ಇಲ್ಲಿ ನೋಡಿ ಈ ಚುನಾವಣೆಯಲ್ಲಿ ಯಾರೂ ಆಕಾಂಕ್ಷಿ ಆಗಿರಲಿಲ್ಲ. ನನ್ನ ಜೊತೆನೂ ಕೂಡ ಚರ್ಚೆ ಆಗಿದೆ. ಮೇಟಿ ಅವರು ಇದರ ಥರ ಈ ಸಲ ಈ ಉಪಚುನಾವಣೆಯಲ್ಲಿ ಅಜಯ್ ಸರ್ನಾಯಕ್ ಎಲ್ಲರೂ ಕೂಡ ಹೇಳಿದ್ರಿಲ್ಲ, ಈ ಉಪಚುನಾವಣೆಯಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಉಪಚುನಾವಣೆಯಲ್ಲಿ ಒಂದು ದಿವಸ ಒಂದು ಏನು ಆ ಕುಟುಂಬಕ್ಕೆ ಟಿಕೆಟ್ ಕೊಡುವಂಥ ಒಂದು ಬಹುತೇಕವಾಗಿ ಒಂದು ಕೊಡುವಂಥ ಪದ್ಧತಿ ನಮ್ಮಲ್ಲಿದೆ. ಹೀಗಾಗಿ ಎರಡು ಕಡೆಯೇ ಇದನ್ನು ನಿರ್ಣಯಿಸಿದೆ. ಆವಾಗ ಅವರು VIP ಕೊಡೋರು. ಅವರು ಆವಾಗ ನಿಮ್ಮ ಅಮಿತ್ ಶಾ ಅವ್ರ ಮಗ ಇದ್ದಾರಲ್ಲ, ಅವ್ರಿಗೆ ಇದು ಮಾಡ್ಕೊಂಡು ಹೋಗಿದ್ರು. ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ಅದೇನು ಬಿಡಿ, ಏನು ಪಾಪ ಒಂದೆರಡು ಟಿಕೆಟ್ ಕೇಳ್ತಾರೆ MLAs, ತಪ್ಪೇನಿದೆ. ಯಾಕಂದರೆ MLAಗಳಿಗಿಂತ ಪಾಪ ಅವ್ರ ಮಕ್ಕಳು ಎಲ್ಲರೂ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಇದು ಮಾಡಬೇಕಾಗಿದೆ. ಇದೇನು ದೊಡ್ಡ ವಿಚಾರ ಅಲ್ಲ ಇದು. ನಮ್ಮ ಮನೇಲಿ ನಮಗೆ 2 ಟಿಕೆಟ್ ಬಂದಿದ್ದಾವಪ್ಪ. ಏನು ಸುಳ್ಳು ನನಗೆ ಹೇಳಿದ್ರು, ನಮ್ಮ PS ಹೇಳಿದ್ರು, ನನಗೆ ಗೊತ್ತಿಲ್ಲ. PS ಹೇಳಿದ್ರು 2 ಟಿಕೆಟ್ ಬಂದಿದ್ದಾವೆ ಅಂತ ಹೇಳಿದ್ರು. ನಾನೆಲ್ಲಿ ಹೋಗ್ಲಿ, ಎಲೆಕ್ಷನ್ ಬಿಟ್ಟಿದ್ರು ಮಾಡಲ್ಲ. ಅದು ಇರ್ತದೆ. ಎಲ್ಲರೂ ನೋಡಿ, ಎಲ್ಲರೂ ಪಾಪ ಅವ್ರಿಗೂ ಮಕ್ಕಳು, ಎಲ್ಲರಿಗೂ MLAಗಳಿಗೂ ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ಇರ್ತದೆ. ಅವ್ರಿಗೂ ಕೂಡ ಬೇಕಾದ ಸ್ಪೆಷಲ್ ಇರ್ತದೆ. ಇದು ತಪ್ಪೇನಿಲ್ಲ. ಇದನ್ನು ಭಾಳ ದೊಡ್ಡ ವಿಚಾರವಾಗಿ ನೀವು ಇದು ಮಾಡುವಂಥದ್ದು ಅರ್ಥ ಇಲ್ಲ ಅದರಲ್ಲಿ. ಆಯ್ತು, ನೆಕ್ಸ್ಟ್ ಟೈಮ್ ಪ್ರೆಸ್ನವ್ರಿಗೂ ಒಂದು ಇದು ಮಾಡ್ತಾರೆ. ಪ್ರೆಸ್ನವ್ರಿಗೂ ಒಂದು ಪ್ರೆಸ್ ಮಾಡಿ ಪಾಸಸ್ ಕೊಡಿಸ್ತೀನಿ. ನಾನೇ ಪ್ರಸ್ತಾಪ ಮಾಡ್ತೀನಿ ಪ್ರೆಸ್ನವ್ರಿಗೂ ಒಂದು, ಆಯಿತಾ. ನೋಡಿ, ಹಿಂದಿ ಭಾಷೆ ಎಲ್ಲೂ ಕೂಡ ನಾವು ಕಡ್ಡಾಯ ಮಾಡಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು ಅಂಥೇಳಿ. ಇದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ಪ್ರಥಮ.
ಇನ್ನು ಎಲ್ಲೆಲ್ಲಿ ಕೆಲವೊಬ್ಬರು ಜಾಗತಿಕ ಲ್ಯಾಂಗ್ವೇಜು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿಯಲ್ಲಿ ಜಪನೀಸ್ ಕಂಪ್ನೀಸು, ಅಮೇರಿಕನ್ ಕಂಪ್ನೀಸು, ಸಾಫ್ಟ್ವೇರ್ ಕಂಪ್ನೀಸ್ ಬರ್ತವೆ, ಎಲ್ಲವೂ ಕೂಡ ಜಾಗತಿಕವಾಗಿ ಇಂಗ್ಲೀಷ್ನಲ್ಲಿ ನಡೀತದೆ. ಹೀಗಾಗಿ ಕನ್ನಡ ಜೊತೆ ಇಂಗ್ಲೀಷ್ನೂ ಕೂಡ ಸರಿ ಸಮಾನವಾಗಿ ತುಂಬ ಹಾಕುವಂಥದ್ದು. ಹೀಗೆ ಹಿಂದಿನೂ ಕೂಡ ಉಪೇಕ್ಷಿಸೋದು ತಪ್ಪಿಲ್ಲ. ಆದರೆ ಅದನ್ನು ಕಂಪಲ್ಸರಿ ಆಗಂತ ಹೇಳುವಂಥದ್ದು ಅದಾಗೋದಿಲ್ಲ. ಯಾಕಂದ್ರೆ ರಾಷ್ಟ್ರ ಭಾಷೆನ ಎಲ್ಲರೂ ಕೂಡ ನಾವು ಹಿಂದಿ ಅಂತೀವಿ ಕಡೆ, ಎಲ್ಲರೂ ಕೂಡ ಒಪ್ಪಿಲ್ಲಲ್ಲ, ಭಾಳಷ್ಟು ರಾಜ್ಯಗಳು ಒಪ್ಪಿಲ್ಲ. ಮಾತೃಭಾಷೆಗೆ ಹೆಚ್ಚಿನ ಒಂದು ಇದನ್ನು ಕೊಟ್ಟಿದ್ದೀವಿ. ಹೀಗಾಗಿ ಆಪ್ಷನಲ್ ಅದು. ಸರ್ಕಾರದ ಈ ನಿರ್ಧಾರ ಭಾಷಾ ಕಲಿಕೆ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಏನೇನು ಎಫೆಕ್ಟ್? ನಮ್ಮಲ್ಲಿ ಕನ್ನಡ ನಮ್ಮ ಮಾತೃಭಾಷೆ. ಪ್ರತಿಯೊಬ್ಬನು ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ರೈಮರಿ ಹಿಡ್ಕೊಂಡು ಅಪ್ ಟು ಮೆಡಿಕಲ್ವರೆಗೆ, ಇಂಜಿನಿಯರಿಂಗ್ವರೆಗೆ ಪ್ರತಿಯೊಬ್ಬರು ಕನ್ನಡನ ಒಂದು ಭಾಷೆಯಾಗಿ ಕಲಿಬೇಕು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಕನ್ನಡ ಒಂದು ಭಾಷೆ ಇರಬೇಕು, ಒಂದು ಸಬ್ಜೆಕ್ಟ್ ಇರಬೇಕು. ಆ್ಯಕ್ಚುಲಿ ಫಂಕ್ಷನಲ್ ಇಂಗ್ಲೀಷಲ್ಲಿ ನಾವು ಕನ್ನಡವನ್ನೇ ನಾವು ಕಲಿಬೇಕು, ಮಾತನಾಡೋಕ್ಕೆ, ಬರೀಲಿಕ್ಕೆ, ಹಿಂಗೆ ಅಂತೇಳಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಹೇಗಿದೆ ಸರ್ ಇಂಡಸ್ಟ್ರಿಗಳಿಗೆ ತೈಲ ಪೂರೈಕೆ? ಕಷ್ಟ ಆಗ್ತಾಯಿದೆ. ಎಲ್ಲರೂ ಕೂಡ ಆಶಿಸ್ತಿದ್ದಾರೆ ಬೇಗ ಇದು ಮುಗಿದ್ರೂ ಕೂಡ ಮತ್ತೆ 2 ವರ್ಷ ಭಾಳ ಕಷ್ಟ ಇದು ಆಗ್ತದೆ. ಇದು ಸ್ವಾಭಾವಿಕವಾಗಿ ಈ ತೈಲ ಇದರಿಂದ ಎಲ್ಲನೂ ಕೂಡ ಎಫೆಕ್ಟ್ ಆಗ್ತದೆ. ಪ್ರತಿಯೊಂದೂ ಕೂಡ ತುಟ್ಟಿ ಆಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಮೇಲೆ ಇದು ಬರ್ತದೆ, ಲಾಜಿಸ್ಟಿಕ್ಸ್ ಮೇಲೆ ಅರ್ಥ ಬರ್ತದೆ. ಎಲ್ಲರೂ ಕೂಡ ಭಾಳ ಒಂದು ವಾತಾವರಣ ಎಲ್ಲರಿಗೂ ಕೂಡ ಎಲ್ಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ್ದು, ಇಡೀ ವಿಶ್ವಾದ್ಯಂತ ಎಲ್ಲ ಕಡೆ ಎಫೆಕ್ಟ್ ಆಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಫಾರಿನ್ ಪಾಲಿಸಿ ಒಂದೊಂದು ಥರ ಹೇಳ್ಬಿಡ್ತಾರೆ. ಅವರು ಪುನಃ ಇರಾನ್ದವರು ನಾವು ಇಂಡಿಯಾ ಈಸ್ ಅ ಫ್ರೆಂಡ್ಲಿ ಸ್ಟೇಟ್ ಅಂತ ಹೇಳಿದ್ದಾರೆ. ಇಟ್ ಇಸ್ ಅವರ್ ಇಂಡಿಯಾ ಇಸ್ ಅ ಫ್ರೆಂಡ್ಲಿ ಸ್ಟೇಟ್ ಅಂತ ಹೇಳಿ. ಇವರು ಇಸ್ರೇಲ್ಗೆ ಹೋಗಿ ಫಾದರ್ ಆಫ್ ದ ವರ್ಲ್ಡ್ ಅಂತ ಇವ್ರು ಹೇಳಿ ಮರುದಿವಸ ಯುದ್ಧ ಪ್ರಾರಂಭ ಆಗುತ್ತೆ. ಯಾವಾಗಲೂ ಕೂಡ ನಮ್ಮ ಭಾರತ ದೇಶದ ಒಂದು ಫಾರಿನ್ ಪಾಲಿಸಿ ಏನಿದೆ, ಇವತ್ತು ತಲೆತಲಾಂತರದಿಂದ ಅನೇಕ ದಶಕಗಳಿಂದ, ಉದಾಹರಣೆಗಾಗಿ ನೀವು ಪ್ಯಾಲೆಸ್ತೈನ್ ವಿಷಯದ ತಗೊಳ್ಳಿ, ಯಾಸಿರ್ ಅರಾಫತ್ ಇವತ್ತು ಸಹ ಅವ್ರಿಗೆ ನಾವು ಇದು ಮಾಡ್ಕೊಂಡಿದ್ವಿ ಗಾಜಾದಲ್ಲಿ. ಇಸ್ರೇಲೀಸ್ ಆರ್ ಇನ್ವೇಡರ್ಸ್, ಇವ್ರಿಗೆ ರೆಫ್ಯೂಜೀಸ್ ಅಂತ ಹೋಗಿರುತ್ತೆ, ಅವ್ರ ಭೂಮಿ ಕೊಟ್ಟಂಥದ್ದು. ಅವ್ರ ಭೂಮಿ ಕೊಟ್ಟ ಅವ್ರ ಭೂಮಿಯಲ್ಲಿ ಅವ್ರನ್ನ ಇವತ್ತು ಯೂಸ್ ಮಾಡುವಂಥದ್ದು ಇಸ್ರೇಲದ ಪದ್ಧತಿ. ನಾವು ಯಾವಾಗಲೂ ಪ್ಯಾಲೆಸ್ತೈನಿಯನ್ ಪರವಾಗಿದ್ದೀವಿ. ಇರಾನ್ ಕೂಡ ಇವತ್ತು ಸಹ ನಮಗೆ ಯಾವಾಗಲೂ ಕೂಡ ಫ್ರೆಂಡ್ಲಿ ನೇಷನು. ಇಷ್ಟಾದರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇಸ್ರೇಲ್ಗೆ ಹೋಗಿ ಇದೆಲ್ಲ ಮಾಡಿದರೂ ಕೂಡ ಪಾಪ ಅವರು ಮೊನ್ನೆ ತೈಲ ಇದರಲ್ಲಿ ತಾವು ನೋಡಿದ್ದೀರಿ, ನಮ್ಮ ಭಾರತ ದೇಶದ 2 ತೈಲ ನೌಕೆಗಳನ್ನ ಬಿಟ್ಟರು. ನಿನ್ನೆನೂ ಕೂಡ ಅವ್ರು ಹೇಳಿದ್ದಾರೆ ಇಂಡಿಯಾ ಈಸ್ ಅ ಫ್ರೆಂಡ್ಲಿ ನೇಷನ್ ಅಂತ ಹೇಳಿ. ನಾವು ಎಡವಿದ್ರೂ ಕೂಡ ಅವರು ತಮ್ಮ ನಿಲುವನ್ನು ಇದು ಮಾಡಿದ್ದಾರೆ. ಅಲ್ಲಿ ಯಾರನ್ನೂ ಕೂಡ ಇದು ಮಾಡಿದ್ದಾರೆ. ಈಗ 2 ಕಡೆ, ಒಂದು ಕಡೆ ಮಂಜುನಾಥ್ ಮಂಡಳಿ ಒಂದು ಕನ್ವೀನರ್ ಮಾಡಿದ್ದಾರೆ, ಇನ್ನೊಂದು ಕಡೆ ನಮ್ಮ ವಸಂತ ಕುಮಾರ್ ಅವರು ಬಾಗಲಕೋಟ್ ಮಾಡಿದ್ರು. ಹೀಗಾಗಿ ಅಲ್ಲಿ ಯಾರು ಲೀಡರು ಎಲ್ಲರೂ ನಾವು ಕಾಂಗ್ರೆಸ್ ಯಾರು ಬಂದೇ ಬರ್ತಾರೆ, ಟಿಕೆಟ್ ಫ್ರಮ್ ಮೀ ಬಂದೇ ಬರ್ತಾರೆ. ಕೇರಳದಾಗಿದ್ದಾರೆ, ನಾನು ಅಲ್ಲೇ ಇರಬೇಕಾಗಿತ್ತು, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ಮೀಟಿಂಗ್ ಅಟೆಂಡ್ ಆಗಿ. ಸ್ವಾಭಾವಿಕವಾಗಿ ನೋಡ್ರಿ, ಎಲ್ಲರೂ ಇರ್ತದೆ. ಅವ್ರ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು, ಜಮೀರವರು ಮುಸಲ್ಮಾನ್ ಸಿಗ್ಬೇಕಂತಿದೆ, ನಮ್ಮದು ಲಿಂಗಾಯತ ಸಿಗ್ಬೇಕಂತಿರ್ತದೆ, ಮತ್ತೊಬ್ಬರಿಗೆ ದಲಿತರು ಸಿಗ್ಬೇಕಂತದೆ, ಹಿಂದೂರು ಸಿಗ್ಬೇಕಂತ. ತಪ್ಪೇನಿದೆ? ಯಾಕಂದ್ರೆ ಆ ಕಮ್ಯುನಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಿರ್ತಾರೆ ಅವರು. ಕೇಳೋದ್ರೆ ಏನು ತಪ್ಪಿದೆ? ಹಾಂ, ಎಲ್ಲ ಇರೋದೇ ಪಾಲಿಟಿಕ್ಸ್ನಲ್ಲಿ ಆ ಒಂದು ಇದ್ರಾಗ ಇರ್ತದೆ, ಕ್ಷಣಿಕವಾಗಿರ್ತದೆ. ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು ಇಬ್ಬರು, ಮಲ್ಲಿಕಾರ್ಜುನು ಜಮೀರ್. ಅವ್ರು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ, ನಿಮಗೆ ಆಶ್ಚರ್ಯ ಆಗ್ತದೆ. ನೀವೇ ಅಂತ ಅಂತೀರಿ, ಏನಪ್ಪ ಇದು ಅಂತೀರಿ ನೀವು, ನೋಡ್ತಾ ಇರಿ ನೀವು, ಹೇಳ್ತೇನಲ್ಲ ಇಬ್ಬರು. ಹಾಂ, ಜೋರು ಫ್ರೆಂಡ್ಶಿಪ್ ಇದೆ ಅವ್ರದ್ದು, ನನಗೆ ಗೊತ್ತಿದೆ, ಅದೇ ಹೇಳ್ತೇನೆ ನಾನು.